ಚೆನ್ನಾಗಿ ಕುದಿ ಬಂತು. ಬಸಳೆ, ಬೆಳತ್ತರಿ ಮತ್ತು ಸೋರೆಕಾಯಿ ರೆಡಿ ಆಯಿತು. ನಾಳೆ ಒಂದು ಬಸಳೆ ಮತ್ತು ತುರೆ ಹಾಕಿ ಸಾಂಬಾರು ಮಾಡುವ ಅಂತ. ಅದನ್ನು ಈಗ ಕಟ್ ಮಾಡಿದ್ದ ಬಸಳೆ ಮತ್ತು ಬೆಳತ್ತರಿ ಮತ್ತು ಅಲಸಂಡೆ ಬೀಜವನ್ನು ಬೇಯಲಿಕ್ಕೆ ಇಡುವುದು. ಈಗ ಇದಕ್ಕೆ ಉಪ್ಪು ಮತ್ತು ನೀರು ಹಾಕಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡಬೇಕು. ಈ ಸೋರೆಕಾಯಿಯನ್ನು ಬೇರೆ ಪಾತ್ರದಲ್ಲಿ ಹಾಕಿ ಬೇಯಿಸುವುದು. ಬಸಳೆಗೆ ಹಾಕಿದರೆ ಅದು ಜಾಸ್ತಿ ಬೇಯ್ತದೆ ಅಂತ, ಕುಕ್ಕರಲ್ಲಿ ಜಾಸ್ತಿ ಬೇಯ್ತದಲ್ಲ, ಅದಕ್ಕೆ ಬೇರೆ ಪಾತ್ರೆಯಲ್ಲಿ ಹಾಕಿ ಬೇಯಿಸುವುದು. ಈಗ ತವ ಇಡುವ, ಎಣ್ಣೆ ಅದು ಕಾಯ್ದ ಮೇಲೆ ಅದಕ್ಕೆ ನೀರುಳ್ಳಿ ಮತ್ತು ಬೇವರೆ ಹಾಕಿ ಫ್ರೈ ಮಾಡಿಕೊಳ್ಳುವುದು. ಎಲ್ಲ ಫ್ರೈ ಆಯಿತು. ಈಗ ಫ್ರೈ ಆದ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳುವ. ಕೊತ್ತಂಬರಿ, ಬೆಳ್ಳುಳ್ಳಿ, ಈಗ ಮೆಣಸು, ಇದನ್ನು ಫ್ರೈ ಮಾಡಿ ರುಬ್ಬಲಿಕ್ಕೆ ಹಾಕೋದು. ಈಗ ತೆಂಗಿನ ತುರಿಯನ್ನು ಹಾಕುವ. ನೋಡಿ, ರುಬ್ಬಿ ಆಯಿತು. ಆಗ ಬೇರೆ ಪಾತ್ರದಲ್ಲಿ ತುರೆ ಬೇಯಲಿಕ್ಕೆ ಬೇಯಿತು ನೋಡಿ. ಮಸಾಲೆ ಹಾಕಿ ಇದಕ್ಕೆ ಹಾಕುವ. ಈಗ ಹದ ಮಾಡುವ. ಚೆನ್ನಾಗಿ ಹದ ಮಾಡಿ, ಉಪ್ಪೆಲ್ಲ ಕಮ್ಮಿ ಇದ್ದರೆ ಉಪ್ಪೆಲ್ಲ ಹಾಕಿ ಅದನ್ನು ಕುದಿಯಲು ಬಿಡುವುದು. ನೋಡಿ, ಚೆನ್ನಾಗಿ ಕುದಿ ಬಂತು. ಬಸಳೆ, ಬೆಳತ್ತರಿ ಮತ್ತು ಸೋರೆಕಾಯಿ ರೆಡಿ ಆಯಿತು. ಬಸಳೆ ಮತ್ತು ಬೆಳತ್ತರಿ ಮತ್ತು ಸೋರೆಕಾಯಿ ರೆಡಿ ಆಯಿತು. ಚಿಕ್ಕ ಸ್ಥಳದಲ್ಲಿ ಅದನ್ನು ಗದ್ದೆ ಥರ ಮಾಡಿ ಅದನ್ನು ಅಗೆದು ಅದಕ್ಕೆಲ್ಲ ನೀರೆಲ್ಲ ಹಾಕಿ ಅದಕ್ಕೆ ಭತ್ತ ಎಲ್ಲ ಹಾಕಿದ್ದಾನೆ. ವರುಷ ಮಾಡ್ತಾನೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.